ಮಾತನ್ನು ಮೀರದೆ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಸರ್ವರ ಸೌಖ್ಯದಿಂದಿರುವ ಅದನ್ನು ತಿಳಿಸು. ನಮ್ಮ ಯಾದವ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಸತ್ಯ ಧರ್ಮವನ್ನು ಮೀರದೆ ಪ್ರಜೆಗಳ ಸೌಖ್ಯದಿಂದಿರುವನು ಮತ್ತೇನ ಪಡೆ ಪ್ರಭು. ಬಹಳ ಸಂತೋಷವಾಯಿತು. ನಿಮ್ಮಂತ ಮಂತ್ರಿಯವರು ಇರುವಾಗ ನಮ್ಮ ರಾಜ್ಯಕ್ಕೆ ಯಾವುದೇ ಕುಂದುಕೊರತೆಗಳಿಲ್ಲ. ಇನ್ನು ಪೀಠವನ್ನು ಅಲಂಕರಿಸು. ಸೇನಾಧಿಪತಿ. ಆ ಪ್ರಭು. ಆ ಪ್ರಭು, ನಮ್ಮ ರಾಜ್ಯದಲ್ಲಿರುವ ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟಿದೆ ಅದನ್ನು ವಿವರಿಸಿ. ರಾಮೇಶ್ವರ ಪ್ರಭು. ಬಲಭದ್ರ ದೇವ, ನಮ್ಮ ಸೈನ್ಯದವರು ಶತ್ರು ಸೈನ್ಯದವರು ಸೋಲಿ ಬೆದರಿಸಿ ಅವರನ್ನು ಅಡ್ಡಿಕಟ್ಟುವ ಇರುವರು. ಅದು ಅಲ್ಲದೆ ಸಿಂಹದ ಸರ್ಜನೆಯನ್ನು ಮಾಡಿ ಬಹಳ ಸಂತೋಷವಾಯಿತು. ಮುಂದೆ
ಶತ್ರು ಸೇರಿದವರು ಎಲ್ಲೇ ಅಡಗಿರಲಿ ಅದರ ಸುತ್ತ ಪಾತಾಳ ಲೋಕಗಳಿಗೂ ಸಹ ಅವರನ್ನು ಬಿಡದೆ ಸೆಳೆದುಕೊಂಡು ಬರುವೆವು. ಏನಪ್ಪಣೆ? ಬೇಸ್, ಬಹಳ ಸಂತೋಷವಾಯಿತು. ನಿಮ್ಮಂತ ಪರಾಕ್ರಮಶಾಲಿಗಳು ನಮ್ಮ ರಾಜ್ಯದಲ್ಲಿರುವಾಗ ನಮ್ಮ ರಾಜ್ಯಕ್ಕೆ ಯಾವುದೇ ಭಯವಿಲ್ಲ. ನೀನು ಪೀಠವನ್ನು ಅಲಂಕರಿಸಿ ಆಗಬಹುದು. ಬಲರಾಮದೇವರಿಗೆ ಜಯವಾಗಲಿ. ಹಸ್ತಿನಾವತಿಯಿಂದ ದುರ್ಯೋಧನ ಸಾರ್ವಭೌಮರು ಬರುತ್ತಿರುವರು. ಯಾರಲ್ಲಿ? ಸುಯೋಧನ ಮಹಾರಾಜರನ್ನು ಉಚಿತ ಮರ್ಯಾದೆಯಿಂದ ಆಸ್ಥಾನಕ್ಕೆ ಸ್ವಾಗತಿಸಿ. ಸುಯೋಧನ, ನಿನಗೆ ಶುಭವಾಗಲಿ. ಪೀಠವನ್ನು ಅಲಂಕರಿಸು. ಸುಯೋಧನ, ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮವೇ? ಬಂದ ಸಮಾಚಾರವನ್ನು ತಿಳಿಸು. ಗುರುದೇವ, ನಮಗೂ ಭೀಕರ ಸಂಗ್ರಾಮ ಉಚಿತವಾಯಿತು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದೇವೆ. ಸುಯೋಧನ, ಕೃಷ್ಣನು ಶಸ್ತ್ರಾಸ್ತ್ರವನ್ನು ಹಿಡಿಯುವುದಿಲ್ಲವೆಂದು ನಿರ್ಧರಿಸಿಕೊಂಡು ಬಂದಿರುವೆ ತಾನೆ? ಹೌದು ಗುರುದೇವ, ನಾನು ಸ್ಥಿರಪಡಿಸಿಕೊಂಡೇ ಬಂದಿರುವೆನು. ಹಾಗಾದರೆ ಜಯವು ಖಂಡಿತ, ಜಯವು ಖಂಡಿತ ನಮ್ಮದೇ. ನಾನು ಬರುವವರೆಗೂ ನೀನು ದಳಪತಿಯನ್ನು ಮಂತ್ರಾಲೋಚನೆಗೆ ತರಬೇಡ. ನೀನು ಹೋಗಿ ಬಾ ವೀರವರ, ನಿನಗೆ ಶುಭವಾಗಲಿ. ಗುರುದೇವ, ತಮ್ಮ ಅಪ್ಪಣೆ ಅಂತಾಗಲಿ. ನಾನಿನ್ನು ಹೋಗಿ ಬರುವೆನು. ಪ್ರಪಂಚದ ವ್ಯಾಪಾರವನ್ನು ನೋಡಿದರೆ ದಿನ ದಿನಕ್ಕೂ ಅತಿಶಯೋಕ್ತಿಯು ಹೆಚ್ಚುತ್ತಲೇ ಇರುವುದು. ದುರ್ಯೋಧನನ್ನು ತನ್ನ ಬಂಧುವಿನೊಂದಿಗೆ ಸ್ನೇಹಮಯವಾಗಿರಲೆಂದು ನಾನು ಮಾಡಿದ ಪ್ರಯತ್ನವೆಲ್ಲವೂ ವಿಫಲವಾಯಿತು. ಆಗಲೇ ದುರ್ಯೋಧನನು ನಮ್ಮಣ್ಣ ಬಲಭದ್ರ ದೇವನನ್ನು ಸೈನ್ಯ ಸಮೇತ ತನ್ನತ್ತ ಸೆಳೆದಿರುವುದು. ಇನ್ನು ಈಗ ನಾನು ಸುಮ್ಮನಿದ್ದರೆ ಧರ್ಮಕ್ಕೆ ಲೋಪ ಬರುವುದು. ನನ್ನ ಯೋಗ ಮಾಯೆಯಿಂದ ಒಂದು ಬಡಗೋವನ್ನು ನಿರ್ಮಿಸಿ ನನ್ನ ಅಣ್ಣ ಬಲಭದ್ರನು ಭಯೋದಸೆಗೆ ಹೋಗುವಾಗ ಆತನನ್ನು ಹಿಂಬಾಲಿಸುವಂತೆ ಮಾಡಬೇಕು. ಅಷ್ಟಕ್ಕೆ ಕೋಪಗೊಂಡು ಅಣ್ಣನು ಆತ ಗೋವನ್ನು ಬಡಿಯುವುದು. ಅದು ಪ್ರಾಣ ಬಿಟ್ಟಂತೆ ನಟಿಸಿದರೆ ಆ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಅಣ್ಣನು ನನ್ನಲ್ಲಿಗೆ ಪರಿಹಾರಕ್ಕಾಗಿ ಬರುವನು. ಆಗ ನಾನು 21 ದಿನ ಈ ಈ ಸ್ಥಳವನ್ನು ತ್ಯಜಿಸಿ ಭೂಪ್ರದಕ್ಷಿಣೆ ಮಾಡಿಕೊಂಡು ಬರ ಹೇಳಿದರೆ ನನ್ನ ಉಪಾಯವೆಲ್ಲವೂ ಫಲಿಸುವುದು. ಯೋಗ ಮಾಯೆ, ಜಾಗೃತರಾಗು. ಕೂಡಲೇ ಬಡಗೋವನ್ನು ರೂಪವನ್ನು ತಾಳಿ ಅಣ್ಣ ಬಲಭದ್ರವನ್ನು ಹಿಂಬಾಲಿಸು. ಏನಿದು ಈ ಗೋವು? ನಾನು ಬಂದ ಕಡೆಯೇ ಬರುತ್ತೀವಲ್ಲ. ಹೇ, ಹೋಗು ಆ ಕಡೆ. ಅಯ್ಯೋ, ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಗೋವು ಹತ್ಯೆ ಆಯಿತಲ್ಲ. ಈ ಗೋ ಹತ್ಯೆಗೆ ಪ್ರಾಯಶ್ಚಿತ್ತವಿಲ್ಲವೇ? ಅಯ್ಯೋ, ಮೋಸಕ್ಕೆ ಒಳಗಾದೆ. ಕೃಷ್ಣ ಕೃಷ್ಣ. ಅಣ್ಣ, ನನ್ನನ್ನು ಸ್ಮರಿಸಲು ಕಾರಣವೇನು?
ಕೃಷ್ಣ, ನಾನು ನಿರ್ಮಿತವಾಗಿ ಒಂದು ಗೋಹತ್ಯೆಯನ್ನು ಹಕಟಕಟ, ಗೋಹತ್ಯೆಯ ಪಾಪವು ನಮ್ಮ ಯಾದವ ಕುಲವನ್ನೇ ಆಕ್ರಮಿಸುತ್ತಲ್ಲ, ಏನು ಮಾಡುವುದು ಅಣ್ಣ? ಈ ಪಾಪಕ್ಕೆ ಪ್ರಾಯಶ್ಚಿತ್ತವಾದರೆ ಏನು ಕೃಷ್ಣ? ಅಣ್ಣ, ನೀನೀಗಾಗಲೇ ದುರ್ಯೋಧನಿಗೆ ಯುದ್ಧದಲ್ಲಿ ಸಹಾಯ ಮಾಡಿದೆ ಅಂತ ಹೇಳಿದಿರಲ್ಲ, ಅದರ ಗತಿ? ಕೃಷ್ಣ, ನನ್ನ ಪಾಪ ಪ್ರಾಯಶ್ಚಿತ್ತವಾದರೆ ಸಾಕು. ನನಗೆ ದುರ್ಯೋಧನ ಸಹವಾಸವೂ ಬೇಡ, ಯುದ್ಧವೂ ಬೇಡ. ಇದಕ್ಕೊಂದು ಪರಿಹಾರವಿದೆ ಅಣ್ಣ. ನೀನು ಇಂದಿನಿಂದ 21 ದಿನಗಳ ಕಾಲ ಭೂಪ್ರದಕ್ಷಿಣೆ ಮಾಡಿ ಗಯ, ಗೋಕರ್ಣ, ಕಂಚಿ, ಕಾಳಹಸ್ತಿ ಮುಂತಾದ ಪುಣ್ಯಕ್ಷೇತ್ರಗಳಲ್ಲಿ ಸಂಚರಿಸುತ್ತಾ ಗಂಗಾ, ಯಮುನಾ, ಪಾಪನಾಶಿನಿ, ಕಾವೇರಿ ಮುಂತಾದ ಪುಣ್ಯ ನದಿಗಳಲ್ಲಿ ಮಿಂದು ದೈವ ಪ್ರಾರ್ಥನೆಯನ್ನು ಮಾಡುತ್ತಿದ್ದರೆ ನಿನ್ನ ಪಾಪವೆಲ್ಲವೂ ಪರಿಹಾರವಾಗುವುದು ಅಣ್ಣ. ನನ್ನ ಪಾಪ ಪ್ರಾಯಶ್ಚಿತ್ತವಾದರೆ ನಾನು ಈಗಲೇ ಹೊರಡುವೆನು ಕೃಷ್ಣ. ಹೋಗಣ್ಣ, ಹೋಗ. ಹೊರಟೆ. ನನ್ನ ಉಪಾಯವು ಫಲಿಸಿ ಇನ್ನು ವಿಜಯಲಕ್ಷ್ಮಿ ಪಾಂಡವರ ಹೆಗಲಿಗೆ. ಅಣ್ಣ, ಹೋಗು ಹೋಗು. ನೀನು 21 ದಿನ ಭೂಪ್ರದಕ್ಷಿಣೆ ಮಾಡಿಕೊಂಡು ಬರುವುದರೊಳಗಾಗಿ 18 ದಿನದಲ್ಲಿ ಈ ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿಗೊಳಿಸುವ ಅಣ್ಣ, ಸಮಾಪ್ತಿಗೊಳಿಸುವುದು.
ಪಾಂಚಾಲಿ ಏಕೆ ಏನಾಯ್ತು ಮೌನವಾಗಿ ನಿಂತಿರುವೆಲ್ಲ ಪ್ರೇಮದ ಮೋತಿಗಳು ನೋಡಿ ಬೇಸತ್ತಿರುವ ನನ್ನ ಮನಸ್ಸನ್ನು ಸಂತೋಷಪಡಿಸಿಕೊಳ್ಳುವುದೆಂದರೆ ಇವಳು ಈ ರೀತಿ ಮೌನವಾಗಿ ನಿಂತಿರುವಳಲ್ಲ ಪಾಂಚಾಲಿ ಪ್ರೇತಮೇ ಏಕೆ ಏನಾಯ್ತು ನನ್ನೊಡನೆ ತಿಳಿಸಬಾರದು ಅದರಿಂದ ಆಗುವ ಪ್ರಯೋಜನವಾಗಲಿಲ್ಲ. ಕಾಡಿನ ವನವಾಸವು ಪರನ ಸೇವೆಯಾಗಿ 2 ದಿನಗಳಾದರೂ ಸುಖವಾಗಲಿಲ್ಲ. ಹೆಜ್ಜೆ ಹೆಜ್ಜೆಗೂ ಈ ಅಪ್ಪನ ಪರಮ ಈ ದ್ರೌಪದಿ ಹಳೆಯಲ್ಲಿ ನೀರು ಬರೆದರೆ ಪರಮಾತ್ಮ ಎಲ್ಲೂ ಸರಿ ನಿನ್ನ ಬಿರುಳು ನುಡಿಗಳನ್ನು ಹಿಂದೆ ಒದಗಿದ್ದ ವಿಪತ್ ಪರಂಪರೆಗಳನ್ನು ಬಗೆಹರಿಸಿದವರು ಯಾರು? ಈ ಭೀಮಸೇನಲ್ಲ. ನೇರಾದ ಸಮಾಮದ್ರಿಯಲ್ಲಿ ಅಗ್ರಜನ ಮನಸ್ಸಿಗೆ ನೋವು ಉಂಟಾಗಬಹುದೆಂದು ಸಂಬಂಧಿತ ಮಾತ್ರಕ್ಕೆ ನನ್ನನ್ನು ಕೈಲಾಗದೆ ಹೇಳಿ ಎಂದು ಭಾವಿಸಿದ್ಯಾ? ಮಾಡಿದ ಪ್ರತಿಜ್ಞೆ ಮರೆಯುವಂತ ಹೇಳಿಯಲ್ಲ ಈ ಪ್ರಚಂಡ ಭೀಮ ದೇವಿ. ಸಪ್ತ ಸಾವಿರ ಭೂಮಂಡಲವೇ ಕಣಗಿಳಿದಾದರೂ ಸರಿಯೇ, ಸಪ್ತ ಸಾವಿರಗಳು ಏಕಕಾಲವೇ ಬದ್ಧರಾದರೂ ಸರಿಯೇ, ಒಂದು ವೇಳೆ ಸಹೋದರರೆಲ್ಲರೂ ಅಗ್ರಣದ ಮಾತನ್ನು ಅನುಮೋದಿಸುತ್ತೆ ಆದರೆ ಅವನೇ ಗುರುಕುಲವನ್ನು ಅಸ್ಥಿರವನ್ನೇನು ಪ್ರವೇಶಿಸಿ ಕೌರವರ ಅನ್ವಯನ್ನು ಸೊಟ್ಟು ಭಸ್ಮ ಮಾಡುವುದನ್ನು ಏನೇ ನೋಡುವಂತೆ ನೋಡುವ ಬೇಗ ಹಾಗಲೇ ಭೀಮಸೇನನು ಕೇಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಶಾಂತನಾಗು ಭೀಮಸೇನ. ಸಹೋದರರೇ, ವನವಾಸ ಸ್ನಾತವಾಸವನ್ನು ಮುಗಿಸಿದ್ದಾಯಿತು. ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ದುರ್ಯೋಧನನ ಬಳಿಗೆ ಹೋಗಿ ಆ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆದು ತರುವವರೇ ಅದು. ಅಗ್ರಜ, ಶ್ರೀಕೃಷ್ಣ ಪರಮಾತ್ಮನು ಭಕ್ತಪರಾಧೀನನು. ಅವನನ್ನು ಧ್ಯಾನಿಸಿದರೆ ಇಲ್ಲಿಯೇ ಪ್ರತ್ಯಕ್ಷನಾಗುವನು. ಕರುಣಾನಿಧಿ ಮಾಧವ ಕರುಣಾನಿಧಿ ಮಾಧವ
ಸ್ವೀಕರಿಸು. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ಧರ್ಮನಂದನ, ನನ್ನನ್ನು ಸ್ಮರಿಸಲು ಕಾರಣವೇನು? ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ನೀನು ನಮ್ಮ ಮೇಲೆ ಎಷ್ಟು ಪ್ರೀತಿ ಇದ್ದಿರುವೆ. ನಮ್ಮ ಪಕ್ಷವನ್ನು ವಹಿಸಿದೆ ದೇವ. ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾದ. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿನಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಹೆಸರಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವ ಪ್ರಯೋಜನವಾದರೂ ಏನು ದೇವ? ಹೃದಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? Andava
ಪರಮಾತ್ಮ ಸಕಲ ಬಂಧು ಬಾಂಧವರನ್ನು ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮ ಬಾಯಿಗೆ ಬರಿ ಕಲುಷಿತೆಯಾದ ಭಾರತ ಭೂಮಿಯನ್ನು ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಸತ್ಪುರುಷರ ಹೃದಯ ಮಂದಿರವು ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ಧರ್ಮನ ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿಮ್ಮ ಸಹೋದರರ ಅಭಿಮತ ಅಭಿಮತಕ್ಕೆ ಅಗ್ರಜ ಮಹಾಕಾರದ ದೊಡ್ಡ ಧರ್ಮದ ಮತ್ತು ಪ್ರಸಾದಾಕಾರವನ್ನು ಬಂಧಿಸಿ ಅದನ್ನು ಭೇದಿಸಲು ಕೋಣವೆಂದರೆ ಹೋಲದ್ರು ಎಂಬ ಪಾಸ ನಮ್ಮನ್ನು ಸುಡಬೇಕು ನಮ್ಮ ಹೇಳಿ ಜನ್ಮವನ್ನು. ಓಹೋ ಭೀಮಸೇನ, ಹಿಡಿಂಬ ಮನೋಹರ, ನೀನು ಸದ್ದಿಗೆ ಸಮ್ಮತಿಸದೆಯೇ ಸರಿ. ಇನ್ನು ಅರ್ಜುನ, ನೀನು ವಾಸುದೇವ, ಆದೀತನು ಅಪಮಾನ ಅಪಜಯ ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಇವುಗಳನ್ನು ಮೀರಿ ಮುನ್ನುಗ್ಗೋಳವೆಂದರೆ ಹಕ್ಕಗಳೆಂಬ ಮಮಕಾರ ಬಿಟ್ಟು ನಮ್ಮನ್ನು ಮುಂದೆ ಬರಲು ಬಿಡುತ್ತಿಲ್ಲ. ಧಿಕ್ಕಾರನೇ ನಮ್ಮ ಹೇಳಿ ಜನ್ಮಕ್ಕೆ. ಓಹೋ ಅರ್ಜುನ, ಕಿರೀಟಿ, ಧನಂಜಯ, ಏನೋ ಸಂಧಿಗೆ ಸಮ್ಮತಿಸಂತೆಯೇ ಸರಿ. ಇನ್ನು ನಕುಲ ಸಹದೇವರು ಅಣ್ಣನ ಮಾತಿಗೆ ಒಳಪಡು. ಸಖಿ ದ್ರುಪದ ನರೇಂದ್ರನಲ್ಲಿ ಏಕಮ್ಮ ಇಷ್ಟೊಂದು ಕಿನ್ನಳಾಗಿದೆ. ನಿನ್ನ ಪತಿಯರ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ಮಡದಿಗಾದ ಅಪಮಾನ ಕಡೆ ಲೇಷ ಮಾತ್ರ ಗಮನ ಕೊಡದೆ ಭಾರಿ ಸಂಧಿಯನ್ನು ನಡೆಸಿರುವ ಇವರ ಅಭಿಪ್ರಾಯ ಧರ್ಮಸಮ್ಮತ ಹಾಗೂ ಲೋಕಸಮ್ಮತ. ಜನಾರ್ದನ
ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ನೀನೇನು ಮಾಡಿಯೇ ಹೀಗೆ ಅಭಿಪ್ರಾಯ ಎಲ್ಲ ಈಗ ಆಯ್ತಲ್ಲ ಎಂದು ಹೇಳಿದ್ನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಲಿಲ್ಲವೇ? ಸಾಕು ಬಿಡು. ಏಕೆ? ನೀನು ಕೇಳಲಿಲ್ಲವೇ? ಹೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೆ ತಿಳಿದೆಯಾ? ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ 4 ಪತಿಗಳಲ್ಲಿ ಅದನ್ನು ಅವರೇ ಬಗೆಹರಿಸಿ. ಅದಕ್ಕೂ ಈ ಪ್ರಚಂಡ ಯಾವುದೇ ಸಂಬಂಧವಿಲ್ಲ. ಹಬ್ಬ, ಸಂಬಂಧವಿಲ್ಲ 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 ಸಂಬಂಧವಿಲ್ಲದೆ ಒಂದು ಭೂಸಭೆಯಲ್ಲಿ ಗಂಡನು ಶಾಸನನ ಗುಂಡಿಗೆಯ ಬಿಡಿರಕ್ತದೆ ಮರಳಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆನೆನೋ ತಮ್ಮಿ ಗಣಗದಾದಂಡನೆಂದು ಶೋಧನೆಯ ತೊಡೆಯ ಪುಡಿಗಟ್ಟುವೆನೆನೋ ತಮ್ಮಿ ನುಡಿದೆಯೋ ನೀನಂದು ಗಣ್ಣುಗಳಿಗೆ ದಂಬದ ನುಡಿಗಳ ಬಾವ ನುಡಿದು ಮರತೆಯೋ ಮರೆತು ನಿತ್ಯಗಳಿಗೆಯೋ ಬಿಡಿಂಬ ಮನೋರ ಈ ಕಣ್ಣೀರಿನ ಅವಳಾಗಿ ಹಾಗೆ ಹೆಂಡಿನ ಕಣ್ಣಿನಲ್ಲಿ ಕಂಪನಿಯನ್ನೇ ತರಿಸಿದೆ. ಕಾಲನೇ ಗೌರವವಾಗಿ ಬೆಂಬಲವಾಗಿ ನಿಲ್ಲಲಿ. ದುರ್ಯೋಧ ದುಶ್ಯಾಸನ ದುಷ್ಟ ಕೀಟಕ ಬಗೆದು ದುರ್ಯ ಪಾದಕ್ಕೆ ದುಶ್ಯಾಸನ ಬಡದ ಹುಡುಗಕ್ಕೆ ಪಾದಕ್ಕೆ ದುರ್ಯೋಧನ ತೊಡೆಯ ಬರದಿರುವೆದೆಯ ಏನು ಇದು ಬರ್ತಾರ ಹೇಳಿದ್ದది ಮೌಟ ವಿಷಸರ್ಪಕ್ಕೆ ಹಾರುತ್ತದೆ ಅದ ಅಮೃತವು ವಿಷವಾಗಿದೆ. ಹಿಂದೆ ನಾನಾ ಕಷ್ಟಕ್ಕೆ ಶ್ರಮಪಟ್ಟ ಆ ಪಾಷಾಣಗಳೊಡನೆ ಸಂಧಿಯೇ ಅವಗಿನ ಮನೆಯನ್ನು ನಿರ್ಮಿಸಿ ಹೊಡಿಬಲದಿಂದ ಹದಮಲ ತನ್ನುವ ಪಾಂಡುರಂಗರ ಕೀರ್ತಿ ಪ್ರತಿಷ್ಠೆಗಳು ಅಚಂದ್ರಾಂತವಾಗಿ ಉಳಿಯಬೇಕಾದರೆ ಈ ಸಂಘ ನಿರಾಕರಿಸಿ ಬಿಡು ಮುಕುಂದ. ಅರ್ಜುನ ಅರ್ಜುನ ಧರ್ಮನಂದನ, ನಿನ್ನ ಭ್ರಾತೃ ಎಂಬ ಮಮಕಾರದಿಂದ ನಿನ್ನ ಸಹೋದರರು ನಿನ್ನ ಮಾತಿಗೆ ಸಮ್ಮತಿಸಿದರೂ ಅವರ ಅಂತರಂಗದಲ್ಲಿ ದ್ವೇಷವೆಂಬ ಜ್ವಾಲೆಯು ದಗದಗನೆ ಹತ್ತಿ ಉರಿಯಲಾರಂಭಿಸಿದರು. ಅದನ್ನು ದಮನ ಮಾಡಲು ಶಕ್ತಿಲ್ಲದೆ ಈ ರೀತಿ ತವಕ ಪಡಿಸಿದರು. ಇಂತಹ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳದೆ? ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕೌದಿರಬಹುದು. ಸಕಲವನ್ನು ತಿಳಿದ ಪ್ರಭು ನೀನು. ನಿನ್ನ ಚಿತ್ತವಿದ್ದಂತೆ ಮಾಡಬೇಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ದ್ವೇಷದ ಜ್ವಾಲೆ ಹಾರಲೇಬೇಕು. ತಂಗಿ ತಾಯೇ ದುಃಖದ ನಂದಿನಿಯ ಕಣ್ಣೀರ ಕಾಲುವೆ ಬತ್ತಿ ಹೋಗಬೇಕು. ಅದಕ್ಕಾಗಿ ನಾಳೆ ಹೊರಡಬೇಕು. ತಂಗಿ ಮಾತನ್ನು
ಕೇಳಿಕೊಂಡು ಸಂಧಿಯನ್ನು ಮಾಡಿಕೊಂಡು ಬರಬಾರದೆಂದು ತಮ್ಮಲ್ಲಿ ಸರಬರು ಬೇಡಿಕೊಂಡರು ಅಣ್ಣ. ತಂಗಿ, ಚಿಂತಿಸಬೇಡ. ನಾನು ನಾಳಿನ ಪುರಸಭೆಗೆ ಹೋಗುತ್ತಿರುವುದು ಸಂಧಿಗಾಗಿ ಅಲ್ಲ. ಆ ದುರ್ಯೋಧನನ್ನು ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ನಿಶ್ಚಯಿಸಿಕೊಂಡು ಬರಬೇಕು. ಭೀಮನ ಪ್ರತಿಜ್ಞೆಯಂತೆ ನಿನ್ನ ಪುಚ್ಚಿದ ಮುಡಿಯನ್ನು ಕಟ್ಟುವುದು ನಿಶ್ಚಿತ. ಚಿಂತೆ ಬರಬೇಡ ತಂಗಿಗೆ, ಘೋಷಿಸು. ಹಾಗಾಗಲಿ ಏನಾಯಿತು ನಿಂದ 99 ಮಂದಿ ಸಹೋದರರನ್ನು ನೀರಾಯಿತೆಂದರಲ್ಲ. ಏನಾಯಿತು ನಿಂದ ಶಪಥ? ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಶಪಥ? ಈ ಸೌಬಲ ರಾಜಶಕುನಿಯ ಆಶ್ವಾಸನೆಯನ್ನು ಅವಹೇಳನ ಮಾಡುತ್ತಿರುವ ಅದಮ ಮರುಳುಗಳ ಸದ್ದು. ಏನೀ ಬಗೆಯ ಕೂಹದ ಕಂಠದ ಕರ್ಕಶ ಕೇಕೆ? ಏನೀ ಪ್ರಳಯಾಗ್ನಿಯ ಜ್ವಾಲೆ? ಪ್ರಚೋದನೆ ಮಾಡುತ್ತಿರುವ ಪ್ರಚಂಡ ಮಾರುತದ ಹಳೆಯ ತಾಂಡವ. ಅಖಂಡ ಭರತ ಖಂಡಕ್ಕೆ ಕೂಹಕ ಪುಕ್ಷಿಕತೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಈ ಸೌವರ ರಾಜನಾದ ಶಕುನಿಯೊಡನೆ ನಿಮ್ಮವರ ಸರಸ ಸಲ್ಲಾಪ. ಕೆಲ ದುರ್ನೀಚ ದುರ್ಜಾತ ದುರುಳ ದುರ್ಯೋಧನನ ಕಾಣು. ಅಂದು ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರು ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿಕೊಂಡರೆ ನನ್ನ ಹೃದಯವೇ ಕಂಪಿಸುವುದು, ಕೈ ಕಾಲುಗಳೇ ಕಂಪಿಸುವುದು, ನನ್ನ ದೇಹವೇ ಗಗಗಗನೆ
ಮನಸ್ಸಿನ ದುಸ್ಸಾಹ ಚಿಂತಾಗ್ನಿಯಿಂದ ನನ್ನ ಶರೀರವು ದಹಿಸುತ್ತದೆ. ದುರ್ಯೋಧನ, ನಿನ್ನ ಕತ್ತಲೆಯ ಕಾರಾಗಾರವನ್ನು ನಾನಿನ್ನು ಮರೆತಿಲ್ಲ, ನನ್ನನ್ನು ಇನ್ನು ಮರೆಯುವಂತೆಯೂ ಇಲ್ಲ. ನನ್ನ 100 ಜನ ಸಹೋದರರನ್ನು ಬಂಧನದಿಟ್ಟು ಆ ನನ್ನ ಹತಭಾಗ್ಯ ಸಹೋದರರು ಆ ದಿನಕ್ಕೊಂದು ಹಿಡಿ ಅನ್ನ, ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ. ಆ ನನ್ನ ಹತಭಾಗ್ಯ ಸಹೋದರರು ಆ ಇಡೀ ಕೂಳನ್ನು ನನಗೆ ಕೊಟ್ಟು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಮೃತ್ಯುವಿನ ಕೊನೆ ಉಚ್ಛ್ವಾಸದಿಂದ ನಿನ್ನನ್ನು ಶಪಿಸುತ್ತಾ ಆ ಘೋರ ಹಿಂಸೆಯ ಪ್ರೇಕ್ಷಿಸೋದರ ಭಾರವನ್ನು ನನಗೊಪ್ಪಿಸುತ್ತ ಅವರ ಮೃತದೇಹಗಳ ಶಿರಶೂನ್ಯ ದೃಷ್ಟಿ ಈಗಲೂ ಸಿಡಿಲಿನಂತೆ ನನ್ನ ಹೃದಯವನ್ನು ಪುರು ರಕ್ತದ ಅಜಸ್ತ್ರ ಧಾರೆಯಿಂದ ಪುನಃ ಅವರನ್ನು ಜೀವನಗೊಳಿಸಿದರು.